ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಪಟ್ನಾ ಪೈರೇಟ್ಸ್ ವರ್ಸಸ್ ಗುಜರಾತ್ ಜೈಂಟ್ಸ್. ಸುಲ್ತಾನ ಫಾರ್ಮ್ಗೆ ಬರ್ದೇನೆ ಪಟ್ನಾ ಪೈರೇಟ್ಸ್ ತಂಡ ಅಬ್ಬರ್ಸೋಕೆ ಸ್ಟಾರ್ಟ್ ಮಾಡಿಬಿಡ್ತು ಅಂತ ಹೇಳ್ಬಹುದು. ಸೊ ಗುಜರಾತ್ ಜೈಂಟ್ಸ್ ವರ್ಸಸ್ ಪಟ್ನಾ ಪೈರೇಟ್ಸ್ ಸ್ಟಾರ್ಟಿಂಗ್ ಎಲ್ಲರೂ ಕೂಡ ಚೆನ್ನಾಗೈತು. ಅವರು ಇಬ್ರು ಕೂಡ ಆಲ್ಮೋಸ್ಟ್ ಪ್ರತಿ ಹೋರಾಟ ಕೊಡ್ತಾ ಇದ್ರು. ಆ ಕಡೆಯಿಂದ ಇವ್ರು ಹೊಡಿಯೋರು, ಈ ಕಡೆಯಿಂದ ಇವ್ರು ಹೊಡಿಯೋರು. ಬಟ್ ಕೊನೆ ಫಸ್ಟ್ ಸ್ಟಾಪ್ ಆಗ್ತಿದ್ದಂಗೆ ಏನಾಯ್ತೋ ಏನೋ ಗೊತ್ತಿಲ್ಲ ಗುರು, ಒಂದ್ ತಂಡ ಆಫ್ ಆಗುತ್ತೆ. ಸೊ ಆ ತಂಡ ಆಫ್ ಆಗಿದ್ದ ಅದ್ರ ತಂಡ ಯಾವುದು, ಈ ಮ್ಯಾಚ್ ನಲ್ಲಿ ಏನೇನಾಯ್ತು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮ್ಗೆ ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿಬಿಡಿ. ಪಕ್ಕದಲ್ಲೇ ಇರುವಂತ ಬೆಲ್ ಐಕನ್ ಒತ್ಬಿಟ್ಟು ಹಾಲಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡಿಬಿಡಿ. ಸೊ ಮಾಡಿದ್ರ ಬನ್ನಿ ಇವಾಗ ಡೈರೆಕ್ಟ್ ವಿಚಾರಕ್ಕೆ ಹೊರಟು ಬಿಡೋಣ. ರೈಟ್ ಪಾಯಿಂಟ್ ವಿಚಾರಕ್ಕೆ ಬಂದರೆ ಪಟ್ನಾ ಪೈರೇಟ್ಸ್ ತಗೊಳ್ಳೋದು 15 ರೈಟ್ ಪಾಯಿಂಟ್ಸ್, ಗುಜರಾತ್ ಜೈಂಟ್ಸ್ ತಂಡ ತಗೊಳ್ಳೋದು 12 ರೈಟ್ ಪಾಯಿಂಟ್ಸ್. ಆಲ್ಮೋಸ್ಟ್ ರೈಡಿಂಗ್ ವಿಭಾಗದಲ್ಲಿ ಎರಡೂ ತಂಡನೂ ಕೂಡ ಒಂದು ಮಟ್ಟಿಗೆ ಹೋರಾಟ ಕೊಟ್ಟಿದ್ದೇವೆ. ಬಟ್ 3 ಅಂಕದ ಮುನ್ನಡೆ ಸಾಧಿಸಿರೋದು ಪಟ್ನಾ ಪೈರೇಟ್ಸ್ ತಂಡ. ಬಟ್ ಸೂಪರ್ ರೈಡ್ ವಿಚಾರಕ್ಕೆ ಬಂದರೆ ಎರಡು ತಂಡನೂ ಕೂಡ ಒಂದೇ ಒಂದು ಸೂಪರ್ ರೈಡ್ ಈ ಮ್ಯಾಚ್ ನಲ್ಲಿ ಮಾಡೋದಿಕ್ಕೆ ಆಗೋದಿಲ್ಲ. ಟ್ಯಾಕಲ್ ಪಾಯಿಂಟ್ ವಿಚಾರಕ್ಕೆ ಬಂದರೆ ಕಂಪ್ಲೀಟ್ಲಿ ಡಾಮಿನೇಟ್ ಮಾಡಿರೋದು ಪಟ್ನಾ ಪೈರೇಟ್ಸ್ ತಂಡ ಅಂತ ಹೇಳ್ಬೋದು ಗುರು. ಈ ಮ್ಯಾಚ್ ನಲ್ಲಿ 15 ಟ್ಯಾಕಲ್ ಪಾಯಿಂಟ್ ತಗೊಳ್ತಾರೆ. ಜೊತೆಗೆ ಗುಜರಾತ್ ಜೈಂಟ್ಸ್ ತಂಡ 8 ಟ್ಯಾಕಲ್ ಪಾಯಿಂಟ್ ತಗೊಳ್ಳೋದ್ರ ಮೂಲಕ ಈ ಮ್ಯಾಚ್ ನಲ್ಲಿ ಸ್ವಲ್ಪ ಹಿನ್ನಡೆ ಪಡ್ಕೋಬೇಕಾಗುತ್ತೆ. ಅದಕ್ಕೆ ಪ್ರಮುಖ ಕಾರಣ ಫಜಲ್ ಅಟ್ರಾಚಲಿ ಅವರು ಈ ಮ್ಯಾಚ್ ನಲ್ಲಿ ಯಾವುದೇ ರೀತಿಯ ಟ್ಯಾಕಲ್ ಪಾಯಿಂಟ್ ತಗೊಳ್ಳಿಲ್ಲ. ಒಂದೇ ಒಂದು ಟ್ಯಾಕಲ್ ಪಾಯಿಂಟ್ ಕೂಡ ಅವರಿಗೆ ಸಿಗ್ಲೇ ಇಲ್ಲ. ಇನ್ನು ಆಲ್ಔಟ್ ಪಾಯಿಂಟ್ ವಿಚಾರಕ್ಕೆ ಬಂದರೆ ಒಂದು ಬಾರಿ ಆಲ್ಔಟ್ ಆಗ್ತಾರೆ ಗುಜರಾತ್ ಜೈಂಟ್ಸ್ ತಂಡ. ಅದಾದ್ಮೇಲೆ ಆಲ್ಔಟ್ ಆಗೋದಿಲ್ಲ ಖಂಡಿತ ಎರಡು ತಂಡನೂ ಕೂಡ. ಬಟ್ ಒಂಥರ ಗೇಮ್ ನ ಸ್ಲೋ ಮಾಡುವಂತ ಒಂದು ಸ್ಟ್ರಾಟಜಿಗೆ ಹೋಗ್ತಾರೆ. ಬಟ್ ಅಲ್ಲಿಂದ ಡೈರೆಕ್ಟ್ ಪಟ್ನಾ ಪೈರೇಟ್ಸ್ ತಂಡ ಹೆವಿ ಅಬ್ಬರ್ಸೋಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಗುಜರಾತ್ ಜೈಂಟ್ಸ್ ತಂಡದ ಪರವಾಗಿ ಪ್ರತೀಕ್ ದಿಯಾ ಅವರು 6 ಅಂಕನ ಈ ಮ್ಯಾಚ್ ನಲ್ಲಿ ಕಲೆ ಹಾಕೊಳ್ತಾರೆ ರೈಡಿಂಗ್ ವಿಭಾಗದಲ್ಲಿ. ಇನ್ನು ನಿತಿನ್ ಅವರು 2 ಟ್ಯಾಕಲ್ ಪಾಯಿಂಟ್ ಹಾಗೂ 3 ಟಚ್ ಪಾಯಿಂಟ್ ಜೊತೆಗೆ ಈ ಮ್ಯಾಚ್ ನಲ್ಲಿ 5 ಅಂಕನೇ ಕಲೆ ಹಾಕಿದ್ರೆ, ದೀಪಕ್ ರಾಥೆ ಅವರು 4 ಟ್ಯಾಕಲ್ ಪಾಯಿಂಟ್ ನ ತಗೊಂಡು ಐಫೈನ ಒಂದು ಟ್ಯಾಕಲ್ ಮೂಲಕ ಹಿಂದೆ ಬೀಳ್ತಾರೆ. ಬಟ್ ರೋಹಿತ್ ಗುಲಿಯಾ ಅವರು 3 ಬೋನಸ್ ಅಷ್ಟೇನೆ ತಗೊಳಕಾಗೋದು, ಅವರಿಂದ ಟಚ್ ಪಾಯಿಂಟ್ಗಳು ಬರೋದೇ ಇಲ್ಲ. ಇನ್ನು ನಬಿ ಬಕ್ಷ್ ಅವರು 1 ಟ್ಯಾಕಲ್ ಪಾಯಿಂಟ್ ತಂದ್ರೆ, ಸೋಂಬೀರ್ ಅವರು 1 ಟ್ಯಾಕಲ್ ಪಾಯಿಂಟ್ ತಗೊಳ್ತಾರೆ. ಅದನ್ನ ಬಿಟ್ರೆ ಬೇರೆ ಇನ್ಯಾರನ್ನೂ ಕೂಡ ಹೇಳ್ಕೊಳ್ಳುವಂತ ಪರ್ಫಾರ್ಮೆನ್ಸ್ ಖಂಡಿತವಾಗಿಯೂ ಕೊಡ್ಲಿಲ್ಲ ಅಂತ ಹೇಳ್ಬೋದು. ಬಟ್ ಪಟ್ನಾ ಪೈರೇಟ್ಸ್ ತಂಡದ ಪರವಾಗಿ ನೋಡೋದಾದ್ರೆ ಸಂದೀಪ್ ಕುಮಾರ್ ಒಂದ್ ರೀತಿ ಉದಯೋನ್ಮುಖ ಪ್ರತಿಭೆ ಉಟ್ಕೊಳ್ತಾರೆ ಅಂತ ಹೇಳ್ಬೋದು ಗುರು. ಈ ಮ್ಯಾಚ್ ನಲ್ಲಿ 7 ಟ್ಯಾಕಲ್ ಪಾಯಿಂಟ್ ಅಲ್ಲ ಗುರು, 7 ಟಚ್ ಪಾಯಿಂಟ್ ಗಳನ್ನ ತಗೊಳ್ತಾರೆ. ಇನ್ನು ಅಂಕಿತ್ ಜಗ್ಲಾನ್ ಅವರು 4 ಟ್ಯಾಕಲ್ ಪಾಯಿಂಟ್ 2 ಬೋನಸ್ ಸಮೇತ 6 ಅಂಕನ ಈ ಮ್ಯಾಚ್ ನಲ್ಲಿ ಗಳಿಸಿದ್ರೆ, ಕೃಷ್ಣನ್ ಅವರು 3 ಟ್ಯಾಕಲ್ ಪಾಯಿಂಟ್ ಹಾಗೂ 2 ಬೋನಸ್ ಸಮೇತ 4 ಅಂಕನ ಈ ಮ್ಯಾಚ್ ನಲ್ಲಿ ಗಳಿಸ್ಕೊಳ್ತಾರೆ. ಬಟ್ ರೋಹಿತ್ ಸಚಿನ್ ಹಾಗೂ ಇಬ್ರು ಕೂಡ 2 ಅಂಕನ ಕಲೆ ಹಾಕ್ತಾರೆ ಟಚ್ ಪಾಯಿಂಟ್ ಅಲ್ಲಿ. ಬೋನಸ್ ಅಂಕನ ಎಕ್ಸ್ಟ್ರಾ ಕಲೆ ಹಾಕಿದ್ದು ರೋಹಿತ್ ಅವರು 4 ಅಂಕನ ಈ ಮ್ಯಾಚ್ ನಲ್ಲಿ ಕಲೆ ಹಾಕಿದ್ರು. ಬಟ್ ಮಯೂರ್ ಕದಂ 2 ಟ್ಯಾಕಲ್ ಪಾಯಿಂಟ್ ತಗೊಳ್ಳೋದ್ರ ಮೂಲಕ ಈ ಮ್ಯಾಚ್ ನಲ್ಲಿ ಕೂಡ ಒಳ್ಳೆ ಇನಿಷಿಯೇಟ್ ಮಾಡಿದ್ರು ಪಟ್ನಾ ಪೈರೇಟ್ಸ್ ತಂಡಕ್ಕೆ ಅಂತ ಹೇಳ್ಬೋದು. ಜೊತೆಗೆ ಬಾಬು ಎಂ 2 ಟ್ಯಾಕಲ್ ಪಾಯಿಂಟ್. ಆಲ್ಮೋಸ್ಟ್ ಇವರ ಸಬ್ಸ್ಟಿಟ್ಯೂಟ್ ಎಲ್ಲಾನು ಕೂಡ ವರ್ಕ್ ಆಯ್ತು. ಬಟ್ ಗುಜರಾತ್ ಜೈಂಟ್ಸ್ ತಂಡ ಎಲ್ಲೋ ಒಂದ್ ಕಡೆ ಸೋಲನ್ನ ಈಸಿಯಾಗಿ ಒಪ್ಕೊಂಡ್ಬಿಡ್ತು ಅಂತ ನನಗೆಲ್ಲೋ ಸ್ಪೆಷಲಿ ಆಗಿ ಅನ್ನಿಸ್ತು ಗುರು. ಫಜಲ್ ಅಟ್ರಾಚಲಿ ಅವರು ಇನ್ನೂ ಕೂಡ ಸ್ವಲ್ಪ ಫಾರ್ಮ್ಗೆ ಬಂದಿದ್ರೆ ಸಖತ್ತಾಗಿ ಇರೋದು. ಬಟ್ ಎಲ್ಲೋ ಒಂದ್ ಕಡೆ ಡಾಮಿನೇಟ್ ಮಾಡಿಬಿಟ್ಟು ಪಟ್ನಾ ಪೈರೇಟ್ಸ್ ತಂಡ ಕೊನೆಯಲ್ಲಿ ಪಾಯಿಂಟ್ಗಳನ್ನೇ ಬಿಟ್ಕೊಡ್ಲೇ ಇಲ್ಲ. ಸೊ ಅದಕ್ಕೆ ಪ್ರಮುಖವಾಗಿ ಕಾರಣ ಆಗಿದ್ದು ಡಿಫೆನ್ಸ್. ಯಾರ ಡಿಫೆನ್ಸ್ ಚೆನ್ನಾಗಿರುತ್ತೆ ಅವರು ಖಂಡಿತ ಈ PKL ಸೀಸನ್ ನಲ್ಲಿ ಗೆಲ್ತಾ ಇದ್ದಾರೆ. ರೈಡಿಂಗ್ ವಿಭಾಗ ಮ್ಯಾಟ್ರನ್ನೇ ಆಗೋದಿಲ್ಲ ಗುರು. ರೈಡಿಂಗ್ ನಲ್ಲಿ ಎಷ್ಟೇ ಪಾಯಿಂಟ್ ತಗೊಂಡ್ರು ಕೂಡ ಡಿಫೆನ್ಸ್ ಚೆನ್ನಾಗಿದ್ರೆ ಮಾತ್ರನೇ ಮ್ಯಾಚ್ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಾ ಇರೋದು. ಸೊ ನೀವು ಯಾವುದೇ ಮ್ಯಾಚ್ ನೋಡಿ, ಯಾವ ತಂಡ ಗೆದಿರುತ್ತೆ ಮ್ಯಾಚ್ ನಲ್ಲಿ ಎಲ್ಲ ಕೂಡ ಡಿಫೆನ್ಸ್ ಚೆನ್ನಾಗಿ ವರ್ಕ್ ಮಾಡಿರ್ತಾರೆ. ಒಂದು ವೇಳೆ ಡಿಫೆನ್ಸ್ ಏನಾದ್ರು ವರ್ಕ್ ಮಾಡಿಲ್ಲ ಅಂತ ಆದ್ರೆ ಆ ಮ್ಯಾಚ್ ಖಂಡಿತ ಅಥವಾ ಆ ಟೀಮ್ ಖಂಡಿತ ಸೋತ್ ಹೋಗ್ಬಿಟ್ಟಿರುತ್ತೆ ಗುರು. ಸೊ ನಿಮ್ಗೆ ಅನಿಸುತ್ತೆ ಇವತ್ತಿನ ನಿಮ್ಮ ನೆಚ್ಚಿನ ಪ್ಲೇಯರ್ ಯಾರಾಗಿದ್ರು? ನನಗಂತೂ ನಮ್ಮ ನೆಚ್ಚಿನ ಪ್ಲೇಯರ್ ಮಯೂರ್ ಕದಂ ಆಗಿದ್ರು ಗುರು. 2 ಮ್ಯಾಚ್ ಇಂದ ಚೆನ್ನಾಗಿ ಪ್ರದರ್ಶನ ಕೊಡ್ತಾ ಇದ್ದಾರೆ. ಸೊ ನಿಮ್ಮ ಫೇವರೇಟ್ ಪ್ಲೇಯರ್ ಯಾರು ಅನ್ನೋದನ್ನ ಕಮೆಂಟ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ಅಪ್ಡೇಟ್ ಕಾಯ್ತೀರಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್, ಸಿ ಯು.